ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ, ನೀನೇ ನನ್ನ ಹುಡ್ಕೊಂಡ್ ಬಂದಿರೋದು? ಅರೇಂಜ್ಮೆಂಟ್ಸ್ ಎಲ್ಲ ಮಾಡಾಯ್ತಾ ಅಂತ ಸೌಂದರ್ಯ ಕೇಳಕ್ ಹೇಳಿದ್ದು, ಅದಕ್ಕೆ ಬಂದೆ. ಎಲ್ಲ ರೆಡಿ ಆಗಿದೆ. ಕತ್ಲಾದ್ರೆ ನಶೆ ಏರ್ತದೆ. ಸುಕು, ಪಾರ್ಟಿ ನಶೆ ಎಣ್ಣೆದಲ್ಲ. ಅದ್ ಬಸ್ತಲ್ಲಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಗೊತ್ತಲ್ವಾ? ಗೊತ್ತು ಗೊತ್ತು ಗೊತ್ತು. ಯಾಕೆ ಪ್ರಭಾಕರ್ ನಗ್ತಾ ಇದ್ದೀರಾ? ಅಲ್ಲ ಭಾಸ್ಕರ್ ಅವ್ರೆ, ಹೆಂಡತಿ ನೋಡಿದ್ರೆ ಎಷ್ಟು ಭಯ ಪಡ್ತೀರಲ್ಲ ನೀವು. ಭಯ ಅಲ್ಲ, ನಾಟಕ. ತೊಕ್ಕಿರೋ ಸುಕ್ಕು ಅಂತ ಹೆಂಡ್ತಿರ್ ಮುಂದೆ ನನ್ನಂತ ಅಮಾಯಕರಾದ ಗಂಡಿಂದ್ರು ನಾಟಕ ಮಾಡ್ಲೇಬೇಕು. ನೀವು ಅಮಾಯಕರ? ಯಾಕೆ ಪ್ರಭಾಕರ್, ಅಮಾಯಕ ಅಲ್ವಾ ನಾನು? ನಿಮ್ಮ ಹೆಂಡತಿ ಮುಂದೆ ನಾಟಕ ಮಾಡ್ದಂಗೆ ನನ್ನ ಹತ್ರ ಮಾಡಕ್ ಬರಬೇಡಿ. ಒಂದು ನಿಮಿಷ. ಹಲೋ, ಎಲ್ಲ ಸರಿಗಿದೆ ತಾನೆ? 500 ಯೂನಿಫಾರ್ಮ್ ಕೊಟ್ಟು ಕಳಿಸಿದ್ದೀರಾ? ಸರಿ, ಥ್ಯಾಂಕ್ಸ್ ಅಣ್ಣ. ನಿಮ್ಮೆಲ್ರಿಗೂ ಪಾರ್ಟಿ ಕೊಡ್ತೀನಿ ಆಯ್ತಾ? ಹೌದು, ಇದಕ್ಕೆಲ್ಲ ನನ್ನ ಅಜ್ಜಿಬಂಡೆ ಕಾರಣ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರ ಜೊತೆ ನಾವು ಫೋನಲ್ಲಿ ನನ್ನ ಬಗ್ಗೆ ಹೊಗಳಕ್ಕಾಗುತ್ತೆ, ಆದರೆ ನನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕಾಗದೆ ಕೂಗಾಡ್ತೀರಾ. ನೀವು ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿದ್ರು ನಿಮ್ಮ ಬೆನ್ನ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸಿದ್ದೀನಿ. ಇದೆಲ್ಲ ನನ್ನ ಜವಾಬ್ದಾರಿ. ಹಸ್ಬೆಂಡು, ನಂಗೆ ಗೊತ್ತಿಲ್ಲದೆ ನೀವು ನನಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತೀರಾ. ಅದರಿಂದ ನಿಮ್ಮ ಮುಂದೆ ಬಂದ ಕೂಡಲೇ ಯಾಕೆ ಊರ್ಲೋ ಕಡುಬು ಥರ ಮುಖ ದಪ್ಪ ಮಾಡ್ಕೊಂಡು ಬಿಡ್ತೀರಾ? ಏನು ಫೋಟೋ ಅಲ್ಲಿ ಗುರಾಯಿಸ್ತಿದ್ದೀರಾ ಅಲ್ವಾ? ತಾಕತ್ತಿದ್ರೆ ನನ್ನ ಮುಂದೆ ಬಂದು ಗುರಾಯಿಸಿ. ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಲ್ವಾ, ಅದಕ್ಕೆ ಅವ್ರ ಕೆಮ್ದಂಗೆ ಅನ್ಸುತ್ತೆ. ಇರ್ಲಿ ಬಿಡಿ ಹಸ್ಬೆಂಡು, ಇವತ್ತು ಪಾರ್ಟಿಯಲ್ಲಿ ನನ್ನನ್ನು ಮಾತಾಡ್ಸೆ ಹೆಂಗಿರ್ತೀರಾ ಅಂತ ನಾನು ನೋಡ್ತೀನಿ. ನೀವು ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನಿಮ್ಮ ಮುಖ ಮಾತ್ರ ಮುದ್ದೆ ಥರ ಮುದ್ದಾಗಿರುತ್ತೆ. ಮುದ್ದೆ? ಯಪ್ಪ ದೇವ್ರೆ, ಏನಿವ್ರ ಮುಖನ ಮುದ್ದೆಗೆ ಹೋಲಿಸ್ತಿದಾರಲ್ಲ. ನೀವನ್ನ ನೋಡ್ತಿದ್ರೆ ಏನು ಮಾಡಬೇಕು ಅಂತ ಅನ್ಸುತ್ತೆ ಗೊತ್ತಾ? ಹೇಳ ಬೇಡವಾ? ಅದೇನಂತ ಹೇಳ್ರಿ. ಹೇಳಲ್ಲ, ಇರಿ. ಹೆಂಗಿತ್ತು ಹಸ್ಬೆಂಡ್ ಮುತ್ತು? ಸಿಹಿಯಾಗಿತ್ತಾ? ನೀವು ಹೂ ಅಂದರೆ ದಿನಾ ನಿಮ್ಗೆ ಈ ಥರನೇ ಮುತ್ತು ಕೊಡ್ತೀನಿ. ಆದರೆ ಏನು ಮಾಡೋದು, ನೀವು ನನ್ನ ಜೊತೆ 2 ಬಿಟ್ಟಿದ್ದೀರ, ಅದಕ್ಕೆ ನಾನು ನಿಮ್ಮ ಜೊತೆ 2. ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು, ಅದಕ್ಕಿಂತ ಜಾಸ್ತಿ ಕೋಪ ಇಟ್ಕೊಂಡಿದ್ದೀರಲ್ಲ ನನ್ನ ಮೇಲೆ. ಇವತ್ತು ಪಾರ್ಟಿಲಿ ಹೇಗೆ ನಾನು ಮಾತಾಡಿಸ್ತಾ ಇರ್ತೀರೋ ನಾನು ನೋಡ್ತೀನಿ. ಅದ್ಗೆ ತಿಂಡಿನೂ ತಿಂದೆ ಯಾಕೆ ಹಿಂಗ್ ಬೇಜಾರಲ್ಲಿ ಕೂತ್ಕೊಂಡಿದ್ದೀರಾ? ಮಕ್ಕಳು ಮನೆಯಲ್ಲಿದ್ದಾಗ ಬೈತೀವಿ, ಜಗಳ ಆಡ್ತೀವಿ. ಯಾಕೆ ಹೇಳು? ಒಳ್ಳೆ ಬುದ್ಧಿ ಕಲೀಲಿ ಅಂತ. ಅವರು ನಮ್ಮಿಂದ ದೂರ ಆದಾಗ ಅವರಿಲ್ವಲ್ಲ ಅಂತ ಕೊರಗ್ತೀವಿ. ನಾನೇನು ನನ್ನ ಮಗನ ಬೈತಾ ಇರಲಿಲ್ಲ, ನೀವೇ ಬೈತಾ ಇದ್ದಿತ್ತು. ಒಳ್ಳೆ ಬುದ್ಧಿ ಕಲೀಲಿ ಅಂತ ಬೈತಾ ಇದ್ದೆ. ಆಯ್ತು ಬಿಡಿ. ಈ ರೀತಿ ಇಬ್ರು ಮಗನ್ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದ್ಕಿಂತ ಫೋನ್ ಮಾಡಿ ಮಾತಾಡಿದ್ರೆ ಸಮಾಧಾನ ಆಗುತ್ತಲ್ವಾ? ಜೀವನದಲ್ಲಿ ಏನಾದ್ರು ಸರಿಯಾಗಿ ಹೇಳಿದ್ದೀನಿ ಅಂದರೆ ಇದೊಂದೇ ಮಾತು ಕಡೆ. ಹಲೋ ಹಲೋ ನರಸಿಂಹ. ಹ್ಞೂ ಅಪ್ಪ. ಒಂದು ನಿಮಿಷ ಇರು ಕೊಡ. ಲೋ ನರಸಿಂಹ, ನಿಮ್ಮಮ್ಮ ನಿನ್ನ ಯೋಚನೆಯಲ್ಲಿ ಊಟ ತಿಂಡಿ ಎಲ್ಲ ಬಿಟ್ಟು ಬೇಜಾರಲ್ಲಿ ಕೂತಿದ್ದಾರೆ ಕಣೋ. ನಿಮ್ಮಮ್ಮನ ಹತ್ರ ನೀನೇ ಮಾತಾಡಪ್ಪ, ಸಮಾಧಾನ ಹೇಳು. ಮಾತಾಡಿದ್ಕೆ ನರಸಿಂಹ, ನಿನ್ಗಲ್ಲೇನು ತೊಂದರೆ ಇಲ್ಲ ಅಲ್ವೇನಪ್ಪ? ಅಮ್ಮ, ಏನಾಯ್ತಮ್ಮ? ನೀನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಊಟ ಬಿಟ್ಟಿದ್ಯಾ? ನಿನಗೆಲ್ಲ ಕೊರತಾಗಿ ಕೂರ್ಬೇಡ. ನನಗಿಲ್ಲಿ ಏನು ತೊಂದರೆ ಇಲ್ಲಮ್ಮ. ನಾನು ಸೂಟು ಬುಟ್ಟು ಹಾಕೊಂಡು ನಿಮ್ಮಂತ ಓಡಾಡ್ಕೊಂಡಿದ್ದೀನಿ. ಇನ್ನೂ ಆರಂಭ ಅಷ್ಟೇ ಅಮ್ಮ. ನೀನು ನೋಡ್ತಾ ಇರೋ, ನಾನು ಇನ್ನೂ ದೊಡ್ಡ ಆಫೀಸರ್ ಆಗ್ತೀನಿ. ಅಪ್ಪ ರಿಟೈರ್ ಆದಮೇಲೆ
ಅವ್ರನ್ನ ನಿನ್ನ ರಾಜ ರಾಣಿ ಥರ ನೋಡ್ಕೊತೀನಮ್ಮ. ಆಯಿತು ಕಣಪ್ಪ, ನಿನ್ನ ಬಾಯಿಂದ ಈ ಮಾತು ಬಂತಲ್ಲ, ನನಗೆ ತುಂಬ ಸಂತೋಷ ಆಯಿತು. ಲೋ ನರಸಿಂಹ, ಬರೀ ಅಪ್ಪ ಅಮ್ಮ ಅಂದ್ಯಲ್ಲೋ, ನಾನು ಜನಗಣತಿ ಲೀಸ್ಟು ಯಾವುದ್ರಲ್ಲಿ ಇಲ್ವಾ? ನೀನೇನು ಬಿಡೋಕ್ಕಾಗತ್ತೆ, ನಿನ್ನೂ ಅವ್ರ ಜೊತೆ ಚೆನ್ನಾಗಿ ನೋಡ್ಕೋತೀನಿ. ಈಗ ಮೆಚ್ಚಿದೆ ಕಣೋ ನಿನ್ನ ನರಸಿಂಹ. ಹಾ, ಸೂಟು ಬೂಟು ಹಾಕೊಂಡಿದ್ದೀನಿ ಅಂದೆಲ್ಲ, ಅದ್ರದ್ದೊಂದು ಫೋಟೋ ಕಳ್ಸ ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ. ಹಾಂ ಅತ್ತೆ, ನಾನು ಒಂದು ಮೀಟಿಂಗಲ್ಲಿ ಇದ್ದೀನಿ, ಇನ್ನೊಂದು 5-10 ನಿಮಿಷ ಆಮೇಲೆ ಕಳಿಸ್ತೀನಿ. ಬೇಗ ಕಳಿಸೋ. ಹಾಂ. ಫೋಟೋ ಗಿಟೋ ಎಲ್ಲ ಯಾಕೆ ಕೇಳಕ್ ಹೋದೆ? ಸುಮ್ಮನೆ ಇರೋಣ ನೀನು. ಅವನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಅವ್ನು ಸೂಟು ಬೂಟಲ್ಲಿರೋ ಫೋಟೋ ನೋಡಿದ್ರೆ ನಿಮಗೂ ಖುಷಿಯಾಗಿದೆ, ಸಮಾಧಾನನೂ ಆಗುತ್ತೆ ಅಲ್ವಾ? ಇದು ನನ್ನ ನಂಬರ್ ಕಳಿಸ್ಬಿಡು, ಅಪ್ಪ ಅಮ್ಮ ಕಳಿಸ್ತೀನಿ. ಇವಾಗಲೇ ಕಳಿಸ್ತೀನಿ. ಹಾಂ. ಅಬ್ಬಾ, ಏನ್ ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ ಅದಕ್ಕೆ ನಿಮ್ಮ ಮಗನ. ರೀ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ? ಇವನನ್ನ ಈ ಡ್ರೆಸ್ನಲ್ಲಿ ಎದುರುಗಡೆ ನೋಡಬೇಕು ಅಂತ ಆಸೆ ಆಗ್ತಿದೆ ರೀ. ಬೆಂಗಳೂರಿಗೆ ಹೋಗೋಣವಾ? ಸರಿ, ಹೋಗೋಣ. ದೀಪಾ, ಎಲ್ಲಿಗೆ ಹೊರಟೆ? ಅಕ್ಕ, ಅದು 500 ಯೂನಿಫಾರ್ಮ್ ಹೊಲ್ದ್ಕೊಟ್ಟಾಯ್ತಲ್ವಾ, ಅದಕ್ಕೆ ಕೈ ತುಂಬ ದುಡ್ಡು ಸಿಗತ್ತೆ, ಅದನ್ನೇ ಈಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಕೈ ತುಂಬ ದುಡ್ಡ? ಅವ್ರು ಚೆಕ್ ಕೊಡ್ತಿಲ್ವಾ, ಕ್ಯಾಶ್ ಕೊಡ್ತಿದ್ದಾರಾ? ಅಕ್ಕ, ಕ್ಯಾಶ ಚೆಕ್ಕ ಅಂತ ನಾನು ಕೇಳಿಲ್ವಲ್ಲ. ಸರಿ, ಅವ್ರೇನಾದರೂ ಕ್ಯಾಶ್ ಕೊಡೋಕೋದ್ರೆ ನೀನು ಈಸ್ಕೋಬೇಡ, ಚೆಕ್ ಈಸ್ಕೋ. ನಿನ್ನ ಅಕೌಂಟ್ಕೋ ಅಥವಾ ಚಿರು ಅಕೌಂಟ್ಕೋ ಹಾಕಿದ್ರಾಯ್ತು. ಸರಿ ಅಕ್ಕ. ಆಮೇಲೆ ಇವತ್ತು ಮನೇಲಿ ಆ್ಯನಿವರ್ಸರಿ ಪಾರ್ಟಿ ಇದೆ, ಮರಿಬೇಡ. ಯಾವ ಪಾರ್ಟಿ ಅಕ್ಕ? ಜೀವನದಲ್ಲಿ ಮೊದಲನೇ ಸಲ ಇಷ್ಟೊಂದು ದುಡ್ಡು ಸಿಗ್ತಿದೆ ಅಲ್ವಾ, ಅದೇ ಖುಷಿ ಆಗ್ತಿದೆ. ಇದಕ್ಕಿಂತ ಜಾಸ್ತಿ ದುಡ್ಡನ್ನ ಆಗ್ಲೇ ನೀನು ಸಂಪಾದನೆ ಮಾಡ್ತಿದ್ಯಲ್ಲ. ನಾನಾ? ದಿಶಾಗಿ ನೀನು ತಗೊಳ್ತಿರೋ ಸಂಬಳ ಏನು ಕಮ್ಮಿನಾ? ಸುದ್ದಿ ಬಳಸಿ ನೀವು ದಿಶನ್ ಬಗ್ಗೆ ಮಾತಾಡೋ ಥರನೇ ಆಗುತ್ತೆ. ಆಫೀಸಲ್ಲೂ ಅಷ್ಟೇ, ಮನೇಲಿ ನಾನೇನಾದರೂ ಮಾಡಕ್ಕೆ ಹೋದ್ರೆ ಬೇಡ ಅಂತಾರೆ. ಆದಷ್ಟು ಬೇಗ ದಿಶಾಯಿಂದ ಮುಕ್ತಿ ಸಿಗ್ಬೇಕು ನನಗೆ. ಟೈಮ್ ಬಂದಾಗ ಅದು ಆಗುತ್ತೆ ಬಿಡು. ಅಕ್ಕ, ನಂಗೆ ದೀಪ ಆಗಿ ಜೀವನ ಮಾಡೋಕ್ಕಿಷ್ಟ, ದಿಸ ಆಗಿರೋಕ್ಕೆ ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಮನೇಲಿ ಅಲ್ಪ ಸ್ವಲ್ಪನೂ ಅಯ್ಯೋ ಅಂತ, ಆದರೆ ಆ ದಿಸಕ್ಕೆ ಅವಳು ಏನು ಮಾಡಿದ್ರು ಸಹಿಸ್ಕೊತೀನಿ, ಅವಳನ್ನ ಮಾತ್ರ ಬಿಟ್ಕೊಡೋಲ್ಲ. ಹಾಗಂತ ಚಿರುಗೆ ದಿಶಾ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತಪ್ಪು ತಿಳ್ಕೊಬೇಡ. ಅವ್ನು ಯಾವತ್ತಿದ್ರು ನೀನು. ನಾನು ಹಾಗೆ ಅನ್ಕೊಂಡಿದ್ದೀನಿ, ನೋಡೋಣ. ರೂಪನ ಗುಣನ ಅನ್ನೋ ನಿರ್ಧಾರ ಆದಷ್ಟು ಬೇಗ ಆಗ್ಬಿಡ್ಬೇಕು. ಸರಿ ಅಕ್ಕ, ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ.